ಈ ಮೂವಿ ಒಂದು ಡಾರ್ಕ್ ಕ್ರೈಮ್ ಕಾಮಿಡಿ ಮೂವಿ ಆಗಿರೋದ್ರಿಂದ ಇಲ್ಲಿ ಸುಮಾರು ಲಾಜಿಕ್ ಮಿಸ್ ಆಗಿರುತ್ತೆ. ಸೊ ನೀವು ಸ್ಟೋರಿ ಮಧ್ಯದಲ್ಲಿ ಲಾಜಿಕ್ ನ ಹುಡುಕ್ಬೇಡಿ ಅಂತ ಕೇಳ್ಕೊತೀನಿ. ಮೂವಿ ಹೆಸರು ಬಂದು ಭರತನಾಟ್ಯಂ 2 ಮೋಹಿನಿಯಟ್ಟಂ ಅಂತ. ನೀವೇನಾದ್ರೂ ಈ ಮೂವಿಯ ಪಾರ್ಟ್ 1 ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಪಾರ್ಟ್ 1 ನ ಮೇನ್ ಗ್ಲಿಮ್ಸ್ ನ ಪಾರ್ಟ್ 2 ಅಲ್ಲಿ ತೋರಿಸ್ತಾರೆ. ಪಾರ್ಟ್ 2 ನೋಡ್ಬೇಕಂತಂದ್ರೆ ಪಾರ್ಟ್ 1 ಅಲ್ಲಿ ನೀವು ತಿಳ್ಕೊಬೇಕಾಗಿರೋದಿಷ್ಟೇ. ಭರತ್ ನಾಯರ್ಗೆ ಸರಸ್ವತಿ ಅಂತ ಹೆಂಡತಿ ಇರ್ತಾಳೆ ಅಂಡ್ ಅವನ್ಗೆ 3 ಜನ ಮಕ್ಳಿರ್ತಾರೆ. ಇವಾಗ ಅವನ ಕೊನೆ ದಿನಗಳಲ್ಲಿ ಅವನ ಹಿರಿಮಗ ಶಶಿಗೆ ನಂಗೆ ರುಕ್ಮಿಣಿ ಅಂತ ಇನ್ನೊಬ್ಳು ಹೆಂಡತಿ ಇದ್ದಾಳೆ, ಅವ್ರನ್ನ ನಿಮ್ಮಿಂದ ದೂರನೇ ನಾನು ಸಾಕ್ತಾ ಇದ್ದೆ, ಇವಾಗ ನೀವಿಬ್ರು ಒಂದಾಗಬೇಕಂತ ನಾನು ಅನ್ಕೊಂಡಿದೀನಿ, ಅದೇ ನನ್ನ ಆಸೆ ಅಂತ ಅಂತಾನೆ. ಸೊ ತನ್ನ ಅಪ್ಪನ ಆಸೆ ಅಂತ ಅವನು ರುಕ್ಮಿಣಿಯನ್ನ ಮೀಟ್ ಮಾಡ್ತಾನೆ. ಇಲ್ಲಿ ರುಕ್ಮಿಣಿಗೆ ಅರ್ಜುನ್ ಅಂತ ಒಬ್ಬ ಮಗ ಇರ್ತಾನೆ ಅಂಡ್ ಶಶಿ ತಮ್ಮ ಅಜಯ್ ಮತ್ತೆ ಇವಳ ಮಗ ಅರ್ಜುನ್ ಇಬ್ರು ನೋಡಕ್ಕೆ ಒಂದೇ ತರ ಇರ್ತಾರೆ. ಅಂಡ್ ಭರತ್ ನಾಯರ್ ಸತ್ತೋದ್ಮೇಲೆ ಅವನ ಅಂತ್ಯ ಸಂಸ್ಕಾರವನ್ನ ಮಾಡಿ ಶಶಿ ಅವನ ಫ್ಯಾಮಿಲಿ ಜೊತೆಗೆ ಊರಲ್ಲಿರೋ ಹೊಸ ಮನೆಗೆ ಬರ್ತಾನೆ ಅಂಡ್ ಅಲ್ಲಿಂದ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಈ ಊರಲ್ಲಿ ಮೋಹಿನೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನ ಭರತ್ ನಾಯರ್ ಮತ್ತೆ ಅವ್ನ ಫ್ರೆಂಡ್ಸ್ ಇದನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಭರತ್ ನಾಯರ್ಗಿಂತ ಹೆಚ್ಚಾಗಿ ಆ ದೇವಸ್ಥಾನವನ್ನ ಗೋವಿಂದ ನೋಡ್ಕೋತಾ ಇರ್ತಾನೆ. ನೆಕ್ಸ್ಟ್ ಸೀನ್ ನಂಗೆ ಗೋವಿಂದನ ತೋರಿಸ್ತಾರೆ. ಈ ಗೋವಿಂದನ್ ಕಂಡ್ರೆ ಊರಲ್ಲಿ ಯಾರಿಗೂ ಆಗಲ್ಲ, ಬಿಕಾಸ್ ಗೋವಿಂದ ಒಬ್ಬೊಬ್ರಿಗೂ ಒಂಥರ ಮೋಸ ಮಾಡಿ ಅವ್ರನ್ನ ಸುಳ್ಗೆ ಮಾಡಿರ್ತಾನೆ. ಇವಾಗ ಅವನು ದೇವಸ್ಥಾನದ ಕಮಿಟಿ ಮೆಂಬರ್ ಅಂದ್ರೆ ಅವ್ನ ಫ್ರೆಂಡ್ಸ್ ಆದಂತಹ ಸತ್ಯ ರಾಘು ಬೇಬಿಗೆ ನಮ್ ದೇವಸ್ಥಾನದ ಗುಟ್ಟು ರಟ್ಟಾಗಿದೆ, ಇವಾಗ ನಮ್ ದೇವಸ್ಥಾನ ಮತ್ತೆ ಬಿಸ್ನೆಸ್ಗೆ ಏನೋ ಆಗಬಾರ್ದಂತಂದ್ರೆ ಆಫೀಸರ್ಗೆ 1.5 ಕೋಟಿ ಕೊಡಬೇಕು, ಅದಕ್ಕೆ ಒಬ್ಬೊಬ್ರು 50 ಲಕ್ಷನ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಬೇಬಿ ನಂಗೆ ಈಗಷ್ಟೇ ಆಪರೇಷನ್ ಆಗಿದೆ, ನಂಗಂತೂ ದುಡ್ಡು ಅರೇಂಜ್ ಮಾಡಕ್ ಆಗಲ್ಲ ಅಂತಾನೆ. ಇನ್ನೊಂದ್ ಕಡೆ ರಾಘು ಮತ್ತೆ ಸತ್ಯ ನಮ್ ಕೈಲಿ 50 ಲಕ್ಷ ಕೊಡಕ್ಕಾಗಲ್ಲ, ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ 25 ಲಕ್ಷ ಅರೇಂಜ್ ಮಾಡಿ ಮಿಕ್ಕಿ ದುಡ್ಡು ವ್ಯವಸ್ಥೆ ಹೇಗಾರು ಮಾಡಿದ್ರಾಯ್ತು ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಶಶಿ ಮತ್ತು ಅವನ ಫ್ಯಾಮಿಲಿ ಆ ಹೊಸ ಮನೆಯಲ್ಲಿ ಸ್ಟೇ ಆಗಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಶಶಿ ತಮ್ಮಂಗೆ ಒಂದು ಸ್ಕೂಲಲ್ಲಿ ಆಫೀಸರ್ ಕೆಲಸ ಬೇಕಿರುತ್ತೆ. ಅದಕ್ಕೆ ಅವನು ಆ ಕೆಲಸನ ಗಿಟ್ಟಿಸ್ಕೋಬೇಕಂದ್ರೆ 30 ಲಕ್ಷ ಕೊಡ್ಬೇಕಿರುತ್ತೆ. ಇವಾಗ ಅವನು ಅವ್ರ ಅಣ್ಣನ ಇಂಪ್ರೆಸ್ ಮಾಡಕ್ಕೋಸ್ಕರ ನೆಕ್ಸ್ಟ್ ಡೇ ಮೋಹಿನೇಶ್ವರಿ ದೇವಸ್ಥಾನದಲ್ಲಿ ಉರುಳ್ ಸೇವೆ, ತಲೆ ಕಾಯಿ ಓಡಿಸ್ಕೊಳ್ಳೋದು, ಈ ತರಾನೇ ಎಲ್ಲ ಅರ್ಕೆನೂ ತೀರಿಸ್ತಾನೆ. ನೆಕ್ಸ್ಟ್ ಸೀನಲ್ಲಿ ಬೆಳಬೆಳಿಗ್ಗೆ ಗೋವಿಂದ ಶಶಿ ಮನೆಗೆ ಬಂದು ರುಕ್ಮಿಣಿ ಅಮ್ಮನ ಜೊತೆ ಭರತ್ ಹೋಗಿರೋ ವಿಷಯ ಕೇಳಿ ನಂಗೆ ತುಂಬಾನೇ ದುಃಖ ಆಯ್ತು, ನಾವು ಬರಕ್ಕಾಗಿಲ್ಲ, ನಾವಿಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್, ಅವನು ದೇವಸ್ಥಾನಕ್ಕೆ ಮತ್ತೆ ಕಮಿಟಿಗೆ ತುಂಬಾನೇ ಮಾಡಿಟ್ಟಿದ್ದಾನೆ, ಅದಕ್ಕೆ ಅವ್ನ್ ಕುರಿತು ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ, ಅದಕ್ಕೆ ನೀವು ಬರ್ಬೇಕು ಅಂತ ಕೇಳ್ಕೊತಾನೆ. ಅದಕ್ಕೆ ರುಕ್ಮಿಣಿ ಅಮ್ಮ ಮತ್ತೆ ಶಶಿ ಆಯ್ತು ಅಂತ ಒಪ್ಕೋತಾರೆ. ಇವಾಗ ಗೋವಿಂದ ನಿಮ್ಗೆ ಇದನ್ನ ಹೇಗೆ ಹೇಳಿ ಅಂತ ಅರ್ಥ ಆಗ್ತಲ್ಲ, ಆದ್ರೆ ಇದನ್ನ ಹೇಳಬೇಕು, ನಿಮ್ ಗಂಡ ಮತ್ತೆ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಅಂಡ್ ನಾವು ಗೌರ್ಮೆಂಟ್ ಕೆಲಸದಲ್ಲಿ ಇರೋದ್ರಿಂದ ನಾವು ತಗೊಳ್ಳೋ ಲಂಚ ಯಾರಿಗೂ ಗೊತ್ತಾಗಬಾರ್ದಂತ ಒಂದು ಕಲ್ಲನ್ನ ಮೋಹಿನೇಶ್ವರಿ ಅಂತ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಭರತ ಅದಕ್ಕೆ ರಾಮಾಯಣದ ಕೆಲವೊಂದು ಸ್ಟೋರಿನ ಹೇಳಿ ಜನರನ್ನ ನಂಬಿಸ್ತಾ ಇದರಿಂದ ಆ ದೇವಸ್ಥಾನ ಆಗಿನ ಕಾಲದಲ್ಲಿ ತುಂಬಾನೇ ಫೇಮಸ್ ಆಯ್ತು, ನಾವು ಅನ್ಕೊಂಡಿರ್ಲಿಲ್ಲ ಆ ದೇವಸ್ಥಾನ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ. ಅಸ್ಲಿಗೆ ರಾಮಾಯಣದ ಕಾಲದಲ್ಲಿ ಶ್ರೀರಾಮ ಸೀತೆನ ಹುಡ್ಕೊಂಡು ಲಂಕೆಗೆ ಹೋಗ್ತಾ ಇರುವಾಗ ಈ ಊರು ಬರ್ತಾನೆ. ಇಲ್ಲಿ ಮೋಹಿನೇಶ್ವರಿ ಅನ್ನುವಂತ ಹೆಂಗಸು ಮಜ್ಜಿಗೆ ಮತ್ತೆ ಮಿಕ್ಸರ್ ಕೊಟ್ಟು ಸುಸ್ತಾಗಿರುವಂತ ರಾಮನ್ನ ಸತ್ಕರಿಸ್ತಾಳೆ. ಇದರಿಂದ ರಾಮ ತುಂಬಾನೇ ಇಂಪ್ರೆಸ್ ಆಗಿ ಆ ಮೋಹಿನೇಶ್ವರಿ ಹೆಂಗಸಿಗೆ ಇವತ್ತು ನೀನ್ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಹಂಗೆ ಊರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೊ ಅಂತ ಆಶೀರ್ವದಿಸ್ತಾನೆ. ಇದರಿಂದ ಅವತ್ತಿಂದ ಆ ಮೋಹಿನೇಶ್ವರಿನ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅಂತ ಫೇಕ್ ಸ್ಟೋರಿನ ಹಬ್ಬಿಸ್ತಾನೆ. ಅಸ್ಲಿಗೆ ಮೋಹಿನೇಶ್ವರಿ ಅನ್ನೋದು ಭರತ್ನ ಅಮ್ಮನ ಹೆಸರು. ಆದ್ರೆ ಫೇಕ್ ಸ್ಟೋರಿನ ಊರವರೆಲ್ಲ ನಂಬಿ ಆ ದೇವ್ರ ಮೇಲೆ ತುಂಬಾನೇ ಭಕ್ತಿಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವೆಲ್ಲದ್ರ ಬಗ್ಗೆ ಒಬ್ಬ ಆಫೀಸರ್ಗೆ ಗೊತ್ತಾಗಿದೆ. ಇವಾಗ ದೇವಸ್ಥಾನದ ಈ ಗುಟ್ಟು ಏನಾದ್ರೂ ರಟ್ಟಾದ್ರೆ ಕಮಿಟಿ ಮತ್ತೆ ಕಮಿಟಿಲಿರೋರೆಲ್ಲಾನು ಅರೆಸ್ಟ್ ಮಾಡ್ತಾರೆ, ನಾವು ಜೈಲ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಇವೆಲ್ಲ ಅಪವಾದವನ್ನ ಭರತ ಮೇಲೆ ಹೊರ್ಸೋಣ, ಭರತ ಹೆಂಗಿರು ಸತ್ತೋಗಿದ್ದಾನೆ, ಸೊ ಏನೋ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಶಶಿ ಮತ್ತೆ ಮನೆಯವರು ಅದಕ್ಕೆ ಒಪ್ಕೊಳ್ಳಲ್ಲ. ಅದು ಗೋವಿಂದ ಸರಿ ಹಂಗಂತ ಅಂದ್ರೆ ನಾವು ದುಡ್ಡನ್ನ ಅರೇಂಜ್ ಮಾಡ್ತಾ ಇದೀವಿ ಆಫೀಸರ್ ಬಾಯ್ ಮುಚ್ಚೋದಕ್ಕೆ, ಅದಕ್ಕೆ 75 ಲಕ್ಷ ಸಾಲ್ಟೇಜ್ ಆಗಿದೆ, ನೀವು 2 ದಿನದಲ್ಲೇ ಅಷ್ಟು ದುಡ್ಡನ್ನ ಅರೇಂಜ್ ಮಾಡಿಕೊಡಿ, ಈ ಕೇಸ್ನ ಅವನಿಲ್ಲೇ ಮುಚ್ಚಾಗ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ ಅಮ್ಮ ಇಷ್ಟು ಬೇಗ ಕೇಳಿದ್ರೆ ಹೆಂಗ್ ಕೊಡಕ್ಕಾಗತ್ತೆ, ನಮ್ಮ ಹತ್ರ ದುಡ್ಡಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಬಟ್ ಗೋವಿಂದ ಮಾತು ಕೇಳಕ್ಕೆ ರೆಡಿ ಇಲ್ಲ. ಇವಾಗ ಮನೆಯವರೆಲ್ಲ ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ 2 ದಿನ ಆಗುತ್ತೆ. ಮತ್ತೊಂದ್ ಕಡೆ ಗೊತ್ತಾಗೋದೇನಪ್ಪ ಅಂದ್ರೆ ಗೋವಿಂದನ್ ಕಂಡ್ರೆ ಅವ್ನ ನಿಂತಿಗೂ ಆಗಲ್ಲ, ಬಿಕಾಸ್ ಗೋವಿಂದ ಅವ್ನ ಮನೆಗೆ ನಾಯಿ ಕೊಡೋ ಬೆಳೆನೋ ಅವ್ನ ನಿಂತಿಗೆ ಕೊಡಲ್ಲ. ಇವಾಗ ಬೆಳಗಿನ ಜಾವ ಗೋವಿಂದ ಅವ್ನ ಬಾಮೈದ ಸುಭಾಷ್ ಜೊತೆಗೆ ಹಂಗೆ ಮಾತಾಡ್ಕೊಂಡು ಶಶಿ ಮನೆಗೆ ಬರ್ತಾನೆ. ಸುಭಾಷ್ ಮನೆ ಒಳಗೆ ಬರಕ್ ಟ್ರೈ ಮಾಡ್ತಾನೆ, ಬಟ್ ಗೋವಿಂದ ನಿಂಗೆ ಇಲ್ಲೇನು ಕೆಲಸ ಇಲ್ಲ ಹೋಗು ಅಂತ ಕಳಿಸ್ತಾನೆ. ಇವಾಗ ಗೋವಿಂದ ಕೊಟ್ಟಿದ್ದ 2 ದಿನ ಆಗಿದೆ, ಎಲ್ಲಿ ಶಶಿ ಏನ್ ಡಿಸೈಡ್ ಮಾಡಿರಾ, ದುಡ್ಡು ಕೊಡ್ತೀರಾ ಇಲ್ಲ ಎಲ್ಲ ಅಪ್ಪದನ್ನು ಭರತ್ ಮೇಲೆ ವರ್ಷದ ಅಂತ ಕೇಳ್ತಾನೆ. ಅದಕ್ಕೆ ಮನೆಯವರು ಈ ತರ ದುಡ್ಡು ಕೇಳಿದ್ರೆ ಇಲ್ಲಿಂದ ಅರೇಂಜ್ ಮಾಡೋದು, ಅರ್ಥ ಮಾಡ್ಕೊ ಅಂತ ಬೇಡ್ಕೋತಾರೆ. ಬಟ್ ಗೋವಿಂದ ಕೇಳಕ್ ರೆಡಿ ಇಲ್ಲ. ಮೊದ್ಲೇ ಗೋವಿಂದ ರಂಪಾಟ ಮಾಡೋದ್ರಲ್ಲಿ ಎತ್ತಿದ ಕೈ, ಇವಾಗ ನಿಮ್ಮೆಲ್ಲರ ವಿಷಯನೂ ಊರವ್ರಗಳ ನಾನೇ ರಂಪಾಟ ಮಾಡ್ತೀನಿ ಅಂತ ಹೋಗ್ತಾನೆ. ಅವಾಗ ಮನೆಯವರೆಲ್ಲ ಅವ್ನ ಹಿಡ್ಕೊಂಡು ಅವ್ನ ಬಾಯಿ ಮುಚ್ಚೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಗೋವಿಂದ ಅವ್ರ ಜೊತೆ ಎಲ್ಲ ಫೈಟ್ ಮಾಡ್ತಾನೆ. ಆಗ ಶಶಿ ಅಮ್ಮ ಸರಸ್ವತಿ ಅವ್ನ ಕತ್ತನ್ನ ತಿರುಗಿಸಿ ಸಾಯಿಸ್ಬಿಡ್ತಾಳೆ. ಇದರಿಂದ ಮನೆಯವ್ರಿಗೆಲ್ಲ
ಶಾಕ್ ಆಗುತ್ತೆ. ಅದೇ ಟೈಮ್ಗೆ ಸ್ನಾನ ಮಾಡ್ಕೊಂಡು ಶಶಿ ಮನೆಗೆ ಬರ್ತಾನೆ. ಯಾವಾಗ ಶಶಿಗೆ ಮ್ಯಾಟ್ರ್ ಗೊತ್ತಾಗಿ ಬಾಡಿ ನೋಡ್ತಾನೋ ಅವನಿಗೆ ಶಾಕ್ ಆಗುತ್ತೆ. ಇವಾಗ ಶಶಿ ಬಾಡಿ ಮನೇಲಿ ಇದ್ದಷ್ಟು ಡೇಂಜರು, ಇದನ್ನ ಹೇಗಾದ್ರೂ ಮಾಡಿ ಮನೆ ಹೊರಗಡೆ ತಗೊಂಡೋಗಿ ಅವ್ನ ಗತಿ ಕಾಣಿಸ್ಬೇಕು ಅಂತ ಹೇಳ್ತಾನೆ. ಇವಾಗ ಅವ್ರೊಂದು ಪ್ಲಾನ್ ಮಾಡಿ ತೋಟದಲ್ಲಿರುವಂತ ಬಾಳೆಕಾಯಿನೆಲ್ಲ ಕಿತ್ಕೊಂಡು ಬಾಳೆಹಣ್ಣನ್ನ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಮಾಡೋ ರೀತಿಲಿ ಮನೆಗೆ ಅವ್ನ ಗಾಡಿ ಕರ್ಸಿ ಆ ಬಾಳೆಕಾಯಿ ಚೀಲ ಜೊತೆಗೆ ಡೆಡ್ ಬಾಡಿ ಇರೋ ಚೀಲನು ಮಿಕ್ಸ್ ಮಾಡಿ ಹೊರಗಡೆ ತಗೊಂಡೋಗೋ ಪ್ಲಾನ್ ಹಾಕೊಂಡಿರ್ತಾರೆ. ಆದ್ರೆ ಗಾಡಿಗೆ ಲೋಡ್ ಮಾಡೋಕ್ಕಿಂತ ಮುಂಚೆನೆ ಡ್ರೈವರ್ ಅಕ್ಕ ಪ್ರತಿಯೊಂದು ಚೀಲನೂ ಬಿಚ್ಚಿ ಚೆಕ್ ಮಾಡ್ತಾ ಇರ್ತಾಳೆ. ಸೊ ಅವ್ರ ಪ್ಲ್ಯಾನಲ್ಲಿ ವರ್ಕೌಟ್ ಆಗಲ್ಲ. ಅದಕ್ಕೆ ಅವರು ಬಾಡಿಯನ್ನು ಮತ್ತೆ ಮನೆ ಒಳಗೆ ತೊಗೊಂಡೋಗಿರ್ತಾರೆ. ಇವಾಗ ಶಶಿ ಏನು ಮಾಡೋದು ಅಂತ ಗೊತ್ತಾಗದೆ ಆ ಬಾಡಿ ಇರೋ ಚೀಲನ ತಗೊಂಡು ಅವ್ನ ಸ್ಕೂಟಿಗೆ ಹಾಕೊಂಡು ಯಾವ್ದಾದ್ರು ಒಂದು ಕೆರೆಗೋ ಬಾವಿಗೋ ಬಿಸಾಕಕ್ಕೆ ಅಂತ ಹೋಗ್ತಾನೆ. ಬಟ್ ಅಷ್ಟರಲ್ಲೇ ಗೋವಿಂದ ನಡಿಯ ಸುಭಾಷ್ ಸಲ ಬಂದು ಈ ಥರ ಕಸನೆಲ್ಲ ನದಿಗೆ ಬಿಸಾಕಬೇಡಿ, ಪೊಲ್ಯೂಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಂಡ್ ಅವನ್ಗೆ ಶಶಿ ಮೇಲೆ ಸ್ವಲ್ಪ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಇದರಿಂದ ಶಶಿ ಪ್ಲಾನ್ ಅಲ್ಲೂ ವರ್ಕ್ ಆಗಲ್ಲ. ಇವಾಗ ಶಶಿ ಮತ್ತೆ ಬಾಡಿಯನ್ನ ರಿಟರ್ನ್ ಮನೆಗೆ ತಗೊಂಡ್ಬರ್ತಾನೆ. ಇವಾಗ ಗೋವಿಂದ 2 ದಿನ ಆದ್ರೂ ಮನೆಗೆ ಬಂದಿಲ್ಲ ಅಂತ ಸುಭಾಷ್ಗೆ ಶಶಿ ಅವ್ರ ಮನೆ ಮೇಲೆ ಡೌಟ್ ಬರ್ತಾ ಇರುತ್ತೆ. ಬಿಕಾಸ್ ಗೋವಿಂದನ ಅವನು ಲಾಸ್ಟ್ ಶಶಿ ಮನೆಯಲ್ಲೇ ನೋಡಿದ್ದು. ನೆಕ್ಸ್ಟಿನಲ್ಲಿ ಸತ್ಯ ಮತ್ತೆ ರಾಘು ಭರತ್ ಮೇಲೆ ಮಾಡಿರುವಂತ ಕಾರ್ಯಕ್ರಮದ ಇನ್ವಿಟೇಷನ್ ಕಾರ್ಡ್ನ ರುಕ್ಮಿಣಿಗೆ ಕೊಡಕ್ಕೆ ಅಂತ ಮನೆಗೆ ಬರ್ತಾರೆ. ಆಗ ಅವ್ರ ಜೊತೆ ಸುಭಾಷು ಬಂದು ಅದೇ ನೆಪದಲ್ಲಿ ಮನೆನೆಲ್ಲ ಚೆಕ್ ಮಾಡೋಕ್ಕೆ ಅಂತ ಬರ್ತಾನೆ. ಬಟ್ ಅವ್ನಿಗೇನು ಸಿಗಲ್ಲ. ನೆಕ್ಸ್ಟಿನಲ್ಲಿ ಊರಲ್ಲಿ ಹಮ್ಮಿಕೊಂಡಿರುವಂತಹ ಭರತನ ಕಾರ್ಯಕ್ರಮ ಮುಗಿಯುತ್ತೆ. ಆ್ಯಂಡ್ ಭರತನಿಗೆ ಗೌರವ ಏನೇನು ಕೊಡಬೇಕು ಅವನ್ನೆಲ್ಲಾನು ರುಕ್ಮಿಣಿಗೆ ಕೊಡ್ತಾರೆ. ಮತ್ತೊಂದು ಕಡೆ ಎದುರು ಮನೆಯಲ್ಲೇ ಇರುವಂಥ ಸುಭಾಷ್ಗೆ ದಿನೇ ಶಶಿ ಮನೆ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಹಾಗೂ ನಮ್ಮ ಮಾವ ಕಾಣೆ ಆಗಿರೋದಕ್ಕೂ ಇವ್ರಿಗೂ ಏನೋ ಸಂಬಂಧ ಇದೆ ಅಂತ ತುಂಬಾ ಡೌಟ್ ಬರ್ತಾನೆ. ಅದಕ್ಕೆ ಶಶಿ ಅವನ ಊರಲ್ಲಿರುವಂಥ ಫ್ರೆಂಡು ಸುಭಾಷ್ನ ಕರಿತಾನೆ. ಈ ಸುಭಾಷ್ ಮತ್ತೆ ಆ ಸುಭಾಷ್ ಬೇರೆ ಕನ್ಫ್ಯೂಸ್ ಆಗಬೇಡಿ. ಎಲ್ಲ ಮ್ಯಾಟ್ರ್ ಗೊತ್ತಾದಂತ ಸುಭಾಷ್ಗೆ ಶಾಕ್ ಆಗುತ್ತೆ. ಆದ್ರೂ ಅವನು ಶಶಿ ಫ್ರೆಂಡ್ ಆಗಿರಿಂದ ಸರಿ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಸುಭಾಷ್ ಅವ್ರ ಮಾವ ಮಿಸ್ಸಿಂಗ್ ಪೋಸ್ಟರ್ನೆಲ್ಲ ಅಂಟಿಸ್ತಾನೆ. ನ್ಯೂಸ್ ಪೇಪರ್ಲೆಲ್ಲ ಆ್ಯಡ್ ಆಗ್ತಾನೆ. ಅದು ಸಾಲದು ಅಂತ ಪೊಲೀಸ್ ಆಫೀಸರ್ CI ಪ್ರತಾಪನ್ಗೆ ಲೆಟರ್ನು ಸಹ ಪೋಸ್ಟ್ ಮಾಡ್ತಾನೆ. ಇದರಿಂದ ಶಶಿಗೆ ಇವನು ಹೋಗ್ತಾರ ಸ್ಪೀಡ್ ನೋಡಿದ್ರೆ ಇವನು ಬೇಗ ನಮ್ಮನ್ನ ಕಂಡಿಡಿತಾನೆ. ಆಗ ಸುಭಾಷ್ ಇದರಿಂದ ಬಚಾವಬೇಕಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂದ್ಬಿಟ್ಟು ಸುಭಾಷ್ ಇಲ್ದಿರೋ ಟೈಮಲ್ಲಿ ಗೋವಿಂದಂ ಬಾಡಿಯನ್ನ ಸುಭಾಷ್ ಮನೆಯ ಬಾತ್ರೂಮ್ಗೆ ಹಾಕ್ತಾರೆ. ಯಾವಾಗ ರಾತ್ರಿ ಸುಭಾಷ್ ಆ ಮನೆ ಒಳಗೆ ಬರ್ತಾನೋ ಅವನ ಬಾತ್ರೂಮ್ ನೋಡಿ ಶಾಕ್ ಆಗ್ತಾನೆ. ಇವಾಗ ಸುಭಾಷ್ಗೆ ತುಂಬಾನೇ ಭಯ ಆಗಿರುತ್ತೆ. ತನ್ನ ಮಾವನ ಬಾಡಿ ಇಲ್ಲಿದೆ, ಇದೇಗ್ ಬಂತು ಹೆಂಗ್ ಬಂತು ಅಂತ ಯೋಚನೆ ಮಾಡ್ತಾನೆ. ಈಗ 2 ದಿನ ಕಳಿಯುತ್ತೆ. ಅವನು ದಿನ ಸ್ಮೆಲ್ ಬರಬಾರ್ದು ಅಂತ ಮನೆಗೆಲ್ಲ ಗಂಧದ ಕಟ್ಟಿ ಹಚ್ಚಿ ಅದ್ರ ಹೊಗೆನ ಮನೆ ಹೊರಗಡೆ ಎಲ್ಲ ಹಾರಿಸ್ತಾ ಇರ್ತಾನೆ. ಆಗ ಅವನ್ಗೆ ಶಶಿ ಮನೆಯಲ್ಲೂ ಸರಸ್ವತಿ ಅಮ್ಮ ಇದೇ ತರ ಗಂಧದ ಕಡ್ಡಿಯನ್ನ ಹಾರಿಸ್ತಾ ಇದ್ರು. ಮೋಸ್ಟ್ಲಿ ಅವರೇ ಕೊಲೆ ಮಾಡಿರ್ಬೇಕು ಅಂತ ಅವನ ರಾತ್ರಿ ಶಶಿ ಮನೆಗೆ ಹೋಗಿ ಅವ್ರ ಮನೆಯವ್ರ ಜೊತೆಗೆ ಮಾತಾಡ್ತಾನೆ. ಅದೇನಪ್ಪ ಅಂದ್ರೆ ನನಗೆ ಗೊತ್ತು ನೀವೇ ಸಾಯಿಸಿರೋದು ಅಂತ, ಅಂಡ್ ಆ ಬಾಡಿಯನ್ನ ನೀವೇ ನಮ್ಮ ಮನೆ ಒಳಗೆ ಹಾಕಿರೋದು ಅಂತ. ಆಕ್ಚುಲಿ ನಮ್ಮ ಮಾವ ಮಾಡಿರೋ ಕೆಲಸ ನೆನ್ಸ್ಕೊಂಡ್ರೆ ನಂಗೂ ಕೋಪ ಬರುತ್ತೆ, ನಂಗೂ ಸಾಯಿಸ್ಬೇಕು ಅನ್ಸುತ್ತೆ. ನಂಗೂ ಮೋಸ ಮಾಡಿದಾನೆ, ನೀವು ಮಾಡಿದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಆ ದೇವಸ್ಥಾನದ ಕೇಸನ್ನ ಮುಚ್ಚಾಕಕ್ಕೆ ಆಫೀಸರು 30 ಲಕ್ಷ ಕೇಳಿರ್ತಾರೆ. ಆದರೆ ಗೋವಿಂದ ಕಮಿಟಿ ಮೆಂಬರ್ಗೆ 1.25 ಕೋಟಿ ಅಂತ ಸುಳ್ಳು ಹೇಳಿರ್ತಾನೆ. ಬಿಕಾಸ್ ಈ ಮಿಕ್ಕಿ ದುಡ್ಡನ್ನೆಲ್ಲ ಅವನೇ ಕೊಳ್ಳೆ ಹೊಡಿಬೇಕಂತ ಪ್ಲಾನ್ ಹಾಕಿರ್ತಾನೆ. ಆ್ಯಂಡ್ ಅವನು ತನ್ನ 8 ಎಕರೆ ಬೇನಾಮಿ ಜಮೀನನ್ನು ಸುಭಾಷ್ ಹೆಸರಿಗೆ ಮಾಡಿ ಅಲ್ಲಿ ಸೂಪರ್ ಮಾರ್ಕೆಟ್ ಕಟ್ಟೋ ಪ್ಲಾನ್ ಹಾಕಿರ್ತಾನೆ. ಸೊ ಒಂದು ರೀತಿಲಿ ಅವನು ಸುಭಾಷ್ನ ಯೂಸ್ ಮಾಡ್ಕೋತಾರೆ ವಿಷಯ ಸುಭಾಷ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವನಿಗೆ ಅವನ ಮಾವನ ಮೇಲೆ ದ್ವೇಷ ಇರುತ್ತೆ. ಇವಾಗ ಅವನು ಶಶಿ ಫ್ಯಾಮಿಲಿಗೆ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಾಗಿರೋಣ, ಒಂದಾಗಿರೋಣ, ನಮ್ಮ ಮಧ್ಯೆ ಜಗಳಗಳು ಬೇಡ ಅಂತಾನೆ. ಅದಕ್ಕೆ ಶಶಿನೂ ಸರಿ ಅಂತ ಒಪ್ಕೋತಾನೆ. ಇವಾಗ ಇವರೆಲ್ಲ ಈ ಬಾಡಿಯನ್ನ ಹೇಗೆ ಹೊರಗಡೆ ಸಾಕ್ಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅವ್ರಿಗೊಂದು ಐಡಿಯಾ ಫ್ಲಾಶ್ ಆಗುತ್ತೆ. ಅದೇನಪ್ಪ ಅಂತಂದ್ರೆ ಆ ಊರಲ್ಲಿ ಚಿಕನ್ ಕಟ್ ಮಾಡೋ ಇಪೆನ್ನ ಮನೆಗೆ ಕರೆದು ಎಲ್ಲ ಮ್ಯಾಟ್ರನ್ನು ಹೇಳ್ತಾನೆ. ಆಗ ಸ್ಟಾರ್ಟಿಂಗು ಇಪೆನ್ ಇದಕ್ಕೆ ಒಪ್ಕೊಳ್ಳಲ್ಲ. ಬಟ್ ಈ ಇಪೆನ್ಗೂ ಗೋವಿಂದಂಗೂ ಒಂದು ಜಗಳ ಆಗಿರುತ್ತೆ. ಇಲ್ಲಿ ಗೋವಿಂದ ಬೀದಿಲೆ ರಂಪಾಟ ಮಾಡಿ ಇಪೆನ್ನ ಮಾನ ಮರ್ಯಾದೆ ಕಲ್ದಿರ್ತಾನೆ. ಅದು ಅಲ್ಲದೆ ಗೋವಿಂದ ನೀನೊಂದು ರೋಮನ್ ಕಿತ್ಕೊಳಕ್ಕಾಗಲ್ಲ ಅಂತ ಓಪನ್ ಚಾಲೆಂಜ್ ಮಾಡಿರ್ತಾನೆ. ಸೊ ಇಪೆನ್ ಇದೆ ಸಿಕ್ಕಿದ ಚಾನ್ಸ್ ಅಂತ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಾಡಿನ ಕಟ್ ಮಾಡೋಕೆ ಶಾರ್ಪ್ ಆಗಿರುವಂತ ಮಚ್ಚು ಚಾಕುನೆಲ್ಲ ತಗೊಂಡು ಮನೆ ಬರ್ತಾನೆ. ಅಂಡ್ ಇವರು ಬಾಡಿನ ತುಂಡಾಗಿ ಕತ್ತರಿಸಿ ಅದನ್ನ ಬ್ಯಾಗ್ ಒಡೆ ಹಾಕಿ 2 ಬ್ಯಾಗನ್ನ ನದಿಗೆ ಎಸಿತಾರೆ. 2 ಬ್ಯಾಗನ್ನ ಪಿಗ್ ಫಾರ್ಮ್ ಕಳಿಸ್ತಾರೆ. 2 ಬ್ಯಾಗನ್ನ ಬೀದಿ ನಾಯಿಗೆ ಹಾಕ್ತಾರೆ. ಹೀಗೆ ಒಂದೊಂದು ಬ್ಯಾಗನ್ನು ಒಂದೊಂದ್ ಕಡೆ ಹಾಕಿ ಡಿಸ್ಪೋಸ್ ಮಾಡ್ತಾರೆ. ಇನ್ನೊಂದ್ ಕಡೆ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ CI ಪಾರ್ಥನ್ಗೆ ಸುಭಾಷ್ ಕಳ್ಸಿರುವಂತ ಲೆಟರ್ ಸಿಗುತ್ತೆ. ಎಲ್ಲಿ ಆ ಲೆಟರ್ ಅಲ್ಲಿ ಗೋವಿಂದನ ಹುಡ್ಕೊಡಿ ಅಂತ ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ 200 ರೂಪಾಯಿ ಲಂಚ ಇರುತ್ತೆ. ಇದನ್ನ ನೋಡಿದಂತ CI ಪಾರ್ಥನು ನಂಗೆ ಲಂಚ ಕೊಟ್ಟವ್ರು ಯಾರ ಗೋವಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಇಷ್ಟ ದಿನ ಬಂದ್ರು ಅವ್ನು ಯಾರು ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ ಅಂತ ಇಡೀ ಊರ್ನೆಲ್ಲ ಹುಡುಕ್ತಾನೆ. ಒಂದು ಟೀಮ್ ಊರಲ್ಲೇ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಾರೆ. ಬಟ್ ಊರ್ ಜನರಿಂದ ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಗಲ್ಲ.
ಇವನು ಅವನ ಹೆಂಡತಿನೂ ಸಹ ಅವಳ ಗಂಡ ಮಿಸ್ಸಿಂಗ್ ಆಗಿದ್ರು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲ್ಲ. ಆಗ ಅವನು ಅವ್ನ ಫ್ರೆಂಡ್ಸ್ ಆದಂತಹ ಸತ್ಯ ಮತ್ತೆ ರಾಘುನ ಕೇಳ್ತಾರೆ. ಆಗ ಅವರು ಅವ್ನು ನಮ್ಗೆ ಮೋಸ ಮಾಡಿದಾನೆ, ನಮ್ಮ ಹತ್ರ 50 ಲಕ್ಷ ಇಸ್ಕೊಂಡು ಎಲ್ಲೇ ಎಸ್ಕೇಪ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂಡ್ ಅವ್ರಿಗೆ ಸುಭಾಷ್ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಅವರು ನೀವು ಸುಭಾಷ್ನ ಇನ್ವೆಸ್ಟಿಗೇಟ್ ಮಾಡಿ ಪಕ್ಕ ಅವ್ನಿಗೇನೋ ಗೊತ್ತಿರುತ್ತೆ, ಅವನೇ ನಿಮ್ಗೆ ಈ ಲೆಟ್ರು ಬರ್ದಿರೋದು ಅಂತ ಹೇಳ್ತಾನೆ. ಆಗ ಪೊಲೀಸವರು ಸುಭಾಷ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಸುಭಾಷ್ನ ಹುಡ್ಕೊಂಡು ಹೋಗ್ತಾರೆ ಅಂತ ಅವನ್ನ ಹಿಡಿತಾರೆ. ಅದೇ ಟೈಮ್ಗೆ ಅರ್ಜುನ್ ಅಜಯ್ಗೆ ಕಾಲ್ ಮಾಡಿ ಅವ್ನ ಬ್ಯಾಗ್ ಮಿಸ್ ಆಗಿ ಮನೇಲೇ ಇದೆ, ಅದನ್ನ ಹೇಗಾದ್ರೂ ಮಾಡಿ ಡಿಸ್ಪೋಸ್ ಮಾಡಿ ಅಂತ ಹೇಳ್ತಾನೆ. ಈ ಕಡೆ ಸುಭಾಷ್ ಪೊಲೀಸ್ ಹಿಡ್ಕೊಂಡಿರೋ ವಿಷಯ ಗೊತ್ತಾಗುತ್ತೆ. ಪೊಲೀಸರು ಸುಭಾಷ್ ಮನೆಗೆ ಬರ್ತಾ ಇರೋ ವಿಷಯ ಗೊತ್ತಾಗಿ ಎಲ್ರು ಇಡೀ ಮನೇನ ಕ್ಲೀನ್ ಮಾಡಿ ಏನದ್ ಸ್ಮೆಲ್ ಬರಬಾರ್ದು ಅಂತ ಚೆನ್ನಾಗಿ ಯೂಸ್ ಮಾಡಿರೋ ವೆಪನ್ಸ್ ಇಡೀ ರೂಮ್ ನ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಅವ್ರು ದೊಡ್ಡ ಬರ್ದೇ ಇರೋ ರೀತಿ ಮನೆಯಿಂದ ಹೊರಗಡೆ ಬಂದು ಅವ್ರ ಮನೇಲಿ ಇರ್ತಾರೆ. ಅಂಡ್ ಪೊಲೀಸವ್ರು ಬಂದಾಗ ಮನೆ ಲಾಕ್ ಆಗಿರುತ್ತೆ. ಅವ್ರಿಗೆಲ್ಲ ಶಶಿ ಮನೆಯವರು ಹೊಡೆ ಇರೋದು ನೋಡಿ ದೊಡ್ಡ ಬರುತ್ತೆ. ಆಗ ಪೊಲೀಸು ನಿಮ್ಗೇನು ಅಭ್ಯಂತರ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಚೆಕ್ ಮಾಡ್ಬೋದು ಅಂತ ಆ ಮನೆ ಬಂದು ಚೆಕ್ ಮಾಡ್ತಾನೆ. ಅರೆ ಬಾಡಿ ಕಟ್ ಮಾಡಿರುವಂತ ಒಂದು ಬ್ಯಾಗ್ ಇನ್ನ ಮನೆ ಒಳಗೇನೆ ಇದೆ. ಆಗ ಅಜಯ್ ಆ ಪೀಸ್ನೆಲ್ಲ ಕುಕ್ಕರ್ಗೆ ಹಾಕಿ ಬೇಯಿಸ್ತಾ ಇರ್ತಾನೆ. ಸೊ ಪೊಲೀಸರು ಚಿಕನ್ ಪೀಸ್ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಶಶಿ ಆ ಪೊಲೀಸವ್ರ ಹತ್ರ ಬಂದು, ಈ ಗೋವಿಂದ ನೀವು ಅನ್ಕೊಂಡಿರೋ ಸ್ಟೋಳನಲ್ಲ, ನೀವೇನ್ ದೇವಸ್ಥಾನ ನೋಡ್ತಾ ಇರ ಆ ದೇವಸ್ಥಾನನೇ ಅಲ್ಲ, ಅದು ಕಂಪ್ಲೀಟ್ ಫೇಕು. ಅವ್ರ ದುಡ್ಡನ್ನ ವಸೂಲಿ ಮಾಡಕ್ಕೆ ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡಿದ್ದಾರೆ, ಆ ದೇವರು ಫೇಕು. ಅಂಡ್ ಈ ಪಾಯಿಂಟ್ ನ ಇಟ್ಕೊಂಡು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ, ನೀವೇ ನೋಡಿ ಏನ್ ಮಾಡೋದು ಅಂತ ಕೇಳ್ತಾ ಇರ್ತಾನೆ. ಆಗ SI ಪಾರ್ಥನು ಫೈನಲಿ ಅವ್ನ ಕನ್ಕ್ಲೂಷನ್ಗೆ ಬರ್ತಾನೆ. ಅದೇನಪ್ಪ ಅಂದ್ರೆ ದೇವಸ್ಥಾನ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇರೋದಕ್ಕೂ ಎಲ್ಲಿ ಸತ್ಯ ಹೊರಡೆ ಬಂದು ಅವನ್ನ ಜೈಲ್ಗೆ ಹಾಕ್ತಾರೆ ಅಂತ ಕಮಿಟಿ ಮೆಂಬರ್ಸ್ ಹತ್ರ 50 ಲಕ್ಷ ತಗೊಂಡು ಎಲ್ಲ ಜೂಟ್ ಆಯ್ತಾನೆ. ಅವ್ನ ಆದಷ್ಟು ಬೇಗ ನಾವು ಹಿಡಿತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಂಡ್ ಇದು ದೇವಸ್ಥಾನದ ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ಇದನ್ನ ಲೀಕ್ ಮಾಡೋದು ಬೇಡ ಅಂತ ಅಲ್ಲಿಂದ ಹೋಗ್ತಾನೆ. ಅಂಡ್ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಶಿ ಅವ್ರ ಅಪ್ಪನ ಅಸ್ಥಿ ಜೊತೆಗೆ ಗೋವಿಂದನ ಸುಟ್ಟಾಕಿದ್ದ ಅಸ್ಥಿನ ತಗೊಂಡು ಅಸ್ಥಿ ವಿಸರ್ಜನೆ ಮಾಡ್ತಾನೆ. ಮತ್ತೊಂದ್ ಕಡೆ ಅವ್ರ ತಮ್ಮನ್ಗೆ ಜಾಬ್ ಆಫರ್ಗೆ 30 ಲಕ್ಷ ಕೇಳ್ತಾ ಇರ್ತಾರಲ್ಲ, ಅವ್ರು ಕಾಲ್ ಮಾಡ್ತಾ ಇರ್ತಾರೆ. ಆಗ ಶಶಿ 30 ಲಕ್ಷನ ಕೊಟ್ಟು ಇದನ್ನ ಕೊಡು ಕೆಲಸ ತಗೋ ಅಂತ ಹೇಳ್ತಾನೆ. ಆಕ್ಚುಲಿ 30 ಲಕ್ಷ ಬೇರೆ ಯಾವ್ದು ಅಲ್ಲ, ಬದಲಿಗೆ ಗೋವಿಂದಂದ ಆಗಿರುತ್ತೆ. ಅಂದ್ರೆ ಗೋವಿಂದ 50 ಲಕ್ಷನ ದೇವಸ್ಥಾನದ ಉಂಡಿಗೆ ಹಾಕಿರ್ತಾನೆ. ಅಂಡ್ ಫ್ಲಾಶ್ ಬ್ಯಾಕ್ ಅಲ್ಲಿ ಯಾವಾಗ ಶಶಿ ಆ ಉಂಡಿಗೆ ಕಾಯಿನ್ ಹಾಕ್ತಾನೋ ಆಗ ಅಲ್ಲಿ ಕಾಯಿನ್ ಬಿದ್ದಿರೋ ಸದ್ ಬರಲ್ಲ. ಅಂದ್ರೆ ಆ ಉಂಡಿ ತುಂಬಾ ನೋಟ್ ಇರೋ ವಿಷಯ ಗೊತ್ತಾಗುತ್ತೆ. ಮತ್ತು ಅವನ್ಗೆ ಗೋವಿಂದನ್ ಶರ್ಟ್ ಅಲ್ಲಿ ಆ ಉಂಡಿ ಕೀ ಸಿಕ್ಕಿರುತ್ತೆ. ಸೊ ಅವನು ಮತ್ತೆ ಸುಭಾಷ್ ಹಿಂದಿನ ದಿನ ರಾತ್ರಿ ಆ ಉಂಡಿ ಬೀಗದ ಕೈನ ಓಪನ್ ಮಾಡಿ ಅಲ್ಲಿದ್ದಂತ 50 ಲಕ್ಷನ ಹಂಚ್ಕೋತಾರೆ. ಸೊ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಮಧ್ಯೆ ಸುಮಾರು ಕಾಮಿಡಿ ಸೀನ್ಸ್ ಇದಾವೆ. ಈ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಇದಾಗಿತ್ತು ಈ ಮೂವಿ ಕತೆ. ಇನ್ನೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಹೊಸ ಮೂವಿ ಎಕ್ಸ್ಪ್ಲನೇಷನ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.